ಇವತ್ತು ಒಂದಿಷ್ಟು ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾ ಇದ್ದಾರೆ. ಪ್ರಧಾನಿ, ಅದೇ ಕಾಲಕ್ಕೆ ನಮ್ಮ ಗೃಹ ಸಚಿವ ಅಮಿತ್ ಶಾ ಮತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಯಾಕಪ್ಪ ಅಂತಂದ್ರೆ ಇವರು ಹೇಳಿಕೆಗಳನ್ನು ಕೊಟ್ಟ ಶೇರ್ ಮಾರ್ಕೆಟ್ನ ಏರಿಸ ಅದು ಜೂನ್ 4ಕ್ಕೆ ಬಿದ್ದು ಹೋತು. ಅದರಿಂದ 5 ಕೋಟಿ ಈ ಒಂದು ಶೇರ್ನಲ್ಲಿ ವ್ಯವಹಾರ ಮಾಡುತ್ತಿರುವಂಥ ಕುಟುಂಬಗಳಿಗೆ ಹೊಡೆದು ಬಿದ್ದದ ಈ 30 ಲಕ್ಷ ಕೋಟಿಗಳಿಂದ ಅಂತೇಳಿ ಬಹಳ ಗಂಭೀರವಾದಂಥ ಆರೋಪ ಇದು. ಇವತ್ತು ರಾಹುಲ್ ಗಾಂಧಿಯವ್ರ ಬಗ್ಗೆ ಮೊದಲು ಹಂಗೆ ನಮ್ಮ ಮೋದಿಯವರು ಒಬ್ಬ ಏನು ಬಿಡಪ್ಪ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಕೊಡುವಂಥ ಒಬ್ಬ ಹುಡುಗ ಅಂತ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಇವತ್ತು ದೇಶದಲ್ಲೇ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅಷ್ಟೆಲ್ಲ ಇವತ್ತು ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಹಿಂದಿನ ಗುಡಾಫಿಯಾಗಿ ಮಾತಾಡುವಂಥದ್ದೆಲ್ಲ ಇದಕ್ಕೆ ಉತ್ತರ ಕೊಡುವಂಥದ್ದು ಸ್ಪಷ್ಟವಾಗಿ. ಯಾಕಪ್ಪ ಮೋದಿಯವರು ಈ ಒಂದು ನಕಲಿ ಅಂತ ಕರೀತಾರೆ ಅವರು ಎಕ್ಸಿಟ್ ಪೋಲನ್ನು. ಎಕ್ಸಿಟ್ ಪೋಲ್ 400 ದಾಟಿ ಹೋಗ್ತದ, 370 ದಾಟಿ ಹೋಗ್ತದ BJP ಅಂತ ಹೇಳಿದಂತಹ ಈ ಎಕ್ಸಿಟ್ ಪೋಲ್ ಒಂದು ನಕಲಿ, ಒಂದು ಕೃತಕವಾಗಿ ನಿರ್ಮಿಸಿದಂಥ ಎಕ್ಸಿಟ್ ಪೋಲ್ ಅದು. ಅದರ ಆಧಾರ ಮೇಲೆ 4ನೇ ತಾರೀಕಿಗೆ ಇನ್ನೂ ಏರಲಿದೆ ಶೇರ್ ಮಾರುಕಟ್ಟೆ, ಗೂಳಿ ಮೇಲೆ ಇರಲಿದೆ ಅಂತೇಳಿ ಮೋದಿಯವರು 1 ಅಲ್ಲ 2 ಸಲ ಈ ಒಂದು NDTV ಅದು ಅದಾನಿ ಗ್ರೂಪ್ ದಲ್ಲಿ ಬರ್ತದೆ, ಅದಕ್ಕೆ ಒಂದು ಸಂದರ್ಶನ ಕೊಟ್ಟು ಹೇಳಿದ್ದಾರೆ. ಅದೇ ಕಾಲ ಶಾ ಅವರು, ನಮ್ಮ ಅಮಿತ್ ಶಾ ಅವರು ಸಹಿತ 2 ಸಲ, ಅದರಲ್ಲೂ ಮುಖ್ಯವಾಗಿ ಒಂದು TV ಸಂದರ್ಶನದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ 4ರಂದು ಫಲಿತಾಂಶ ಪ್ರಕಟವಾದ ಷೇರುಪೇಟೆಯ ಏರಿಕೆ ಕಾಣಲಿವೆ ಅಂತೇಳಿ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿ ನಿರ್ಮಲಾ ಸೀತಾರಾಮನ್. ಆದರೆ ಅವತ್ತು ಏನಾಯಿತು ಜೂನ್ 4ಕ್ಕೆ ನಿಮಗೆ ಗೊತ್ತದ, ಹೀಗಾಗಿ BJP 240ಕ್ಕೆ ಬಂದು ನಿಂತುಬಿಟ್ಟದ. ಇದರಿಂದಾಗಿ ಹೇಗಾಗಿ ಅದರ ಜೊತೆಗೆ ಜನ ಪಾಪ ಸಾಕಷ್ಟು ದುಡ್ಡನ್ನು ಹುಡಿದಾರ, ಏರ್ತದ ನಮ್ಮದು ಅಂತೇಳಿ. ಅದರಿಂದಾಗಿ ಶೇರ್ ಮಾರುಕಟ್ಟೆಯಲ್ಲಿ ಒಂದೇ ದಿನದಲ್ಲೇ ಕುಸಿತ ಕಂಡಿದ್ದರಿಂದಾಗಿ 30 ಲಕ್ಷ ಕೋಟಿ ರೂಪಾಯಿ ಪಾಪ ಕುಟುಂಬಗಳು, ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಿಡಿದಂಥ ಕುಟುಂಬಗಳು ಹಾಳಾಗಿದ್ದಾವೆ ಅನ್ನೋದು ಸ್ಪಷ್ಟ ಆರೋಪ ರಾಹುಲ್ರವರು. ಇದನ್ನು ಯಾಕೆ ಮಾಡಿದ್ರಿ ನೀವು? ಇಲ್ಲಿವರೆಗೆ ಯಾರೂ ಹಿಂದಿನ ಪ್ರಧಾನಿಗಳು ಅಥವಾ ಯಾರೋ ಮಾಡಿಲ್ಲ, ಗೃಹ ಮಂತ್ರಿಗಳು, ಅದು ಮುಖ್ಯವಾದ ಪೋಸ್ಟ್ನಲ್ಲಿದ್ದಂಥವ್ರು. ಇದು ಏರೋದಕ್ಕೆ ಯಾಕೆ ಬಿಟ್ರಿ? ಏಕಾಗಿ ಬಿತ್ತು ಯಾಕೆ? ಇದರಿಂದ ಏನದ, ಏನು ಷಡ್ಯಂತ್ರದ ಹೇಳಿ ಪ್ರಶ್ನೆ ಮಾಡಿದ. ಅವ್ರು ಪ್ರಶ್ನೆ ಮಾಡೋಲ್ಲಿ ಅರ್ಥ ಅದ. ಯಾಕಪ್ಪ ಅಂತಂದ್ರೆ ಈ ಹೇಳಿಕೆಯಿಂದಾಗೆ 5 ಕೋಟಿ ಕುಟುಂಬಗಳಿಗೆ ನೇರವಾಗಿ ಹಾನಿಯಾಗಿದೆ. 30 ಲಕ್ಷ ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಲಾಸ್ ಆಗಿದೆ ಜನರದೆಲ್ಲ. ಮತ್ತು ಈ ಹೇಳಿಕೆ ಅದು ಈ ಸಲ ಏನು ನೀಡಂತ ನಿಮಗೆ ಯಾರು ಹೇಳಿದರು? ಪ್ರಧಾನಿ ಕೆಲಸನ ಅದು, ನೀವು ಶೇರ್ ಕೊಡ್ರಿ ಹೆಚ್ಚಾಗ್ತದ ಮಾಡ್ತದ. ನಿಮಗೆ ಆ ಶೇರು ಮಾರುಕಟ್ಟೆಗೆ ಏನು ಸಂಬಂಧ? ಯಾಕೆ ಮಾತಾಡಿದ್ರಿ? ಯಾರಿಗೆ ಲಾಭ ಕೊಡಿಸುವಾಗಿ ಮಾಡಿದ್ರಿ? ಅದು ಅದಾನಿ ಎನ್ನುತ್ತಿರುವಂಥ ಒಬ್ಬ ವ್ಯಕ್ತಿ ಶೇರ್ ಮಾರ್ಕೆಟ್ ಮೇಲೆ ಒಂದು ರೀತಿ ತನ್ನ ಹಿಡಿದು ಸಾಧಿಸಿಕೊಂಡು ಮತ್ತು ಲಾಭ ಮಾಡ್ಕೋ ದೃಷ್ಟಿಯಿಂದ ಮತ್ತು ಈಗ ಅದ್ಮೇಲೆ ಆರೋಪಗಳಿದ್ದಾವೆ ಅದಾನಿ ಗ್ರೂಪ್ ಮೇಲೆ. ಅಂಥ ಒಂದು ಅದಾನಿ ಗ್ರೂಪಿನ 24/7 ಈ ಮೀಡಿಯಾದಲ್ಲೇ ನೀವು ಇದಂತ ಹೇಳಿಕೊಟ್ಟ ಜನರ ದಾರಿ ತಪ್ಪಿಸಿದ್ರಿ, ಮುಂಬೈ ಮಾರುಕಟ್ಟೆ ದಾರಿ ತಪ್ಪಿಸಿದ್ರಿ. ಇವು ಡೌನ್ ಆಗಿದೆ, ಅಷ್ಟು ಲಾಸ್ ಆಗಿದೆ. ಯಾರು ತುಂಬಿಕೊಡೋರು? ಇದು ತನಿಖೆ ಆಗಬೇಕು, JPC ತನಿಖೆ ಆಗಬೇಕು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಮಾಡಬೇಕು. ಅದು ತನಿಖೆ ಆಗಲೇಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ BJP ಅವರು ಸಹಜವಾಗಿ ನಿಮಗೆ ಗೊತ್ತದ ಅವ್ರ ಉತ್ತರ ಯಾವಾಗಲೂ ಒಂದು ರೀತಿ ಉಡಾಪಿಯಾಗಿ